ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸಂಜೆಯ ಆರಾಧನೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸಿ ಪ್ರೀತಿಸಿ ವಂದಿಸುತ್ತೇನೆ. ನಾವು ಈ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನನ್ನ ಸ್ವಾಮಿ, ನಮ್ಮನ್ನು ಇದುವರೆಗೂ ಜೀವಂತವಾಗಿ ಇರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈ ಆರಾಧನೆಯನ್ನು ಮಾಡುವುದಕ್ಕೋಸ್ಕರ ಕೊಟ್ಟಂತ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ಆರಾಧನೆಯನ್ನು ಆದಿಯಿಂದ ಅಂತ್ಯದವರೆಗೂ ನಿನ್ನ ನಾಮದ ಮಹಿಮೆಗೋಸ್ಕರ ನೀನು ನಡೆಸು ಸ್ವಾಮಿ. ನಿನ್ನ ಘನಚಿತ್ತಕ್ಕನುಗುಣವಾಗಿ ಈ ಆರಾಧನೆಯನ್ನು ನೀನು ಆಶೀರ್ವಾದ ಮಾಡು. ಎಲ್ಲ ಮಹಿಮೆ ನನ್ನ ಯೇಸುವಿಗೆ ಮಾತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕ ತಂದೆಯೇ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ಈ ಸಂಜೆಯ ಆರಾಧನೆಗೆ ಮತ್ತೊಂದು ಸಾರಿ ನಿಮ್ಮೆಲ್ಲರನ್ನು ಸ್ವಾಗತಿಸಿ ಪ್ರೀತಿಸಿ ವಂದಿಸುವನಾಗಿರುತ್ತೇನೆ. ಈ ಆರಾಧನೆಗೆ ನಾವು ಆರಿಸಿಕೊಂಡಂತ ದೇವರ ವಾಕ್ಯ ಭಾಗವು ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 30ನೇ ವಚನ. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ, ದೇವರ ಪ್ರಖ್ಯಾತಿಗೋಸ್ಕರ, ದೇವರು ಈ ಲೋಕದಲ್ಲಿರುವಂತಹ ಎಲ್ಲ ಮನುಷ್ಯರನ್ನು ಉಂಟು ಮಾಡ್ತಾನೆ. ದೇಶದಲ್ಲಿ ಪಾಪವು ಹೆಚ್ಚಾಗಿ, ಅನ್ಯಾಯವು ಹೆಚ್ಚಾಗಿ, ಮೋಸವು ಹೆಚ್ಚಾಗಿ, ಸೈತಾನನ ಕ್ರಿಯೆಗಳಿಂದ ಜನರು ಮೋಸ ಹೋಗ್ತಾ ಇದ್ದಾರೆ. ಸೈತಾನನ ಸಿಲುಕಿನಲ್ಲಿ ಸಿಕ್ಕಿಕೊಂಡು ಜನರು ನರಳುತ್ತಾ ಇದ್ದಾರೆ. ರೋಗದಲ್ಲಿ ಸಿಕ್ಕಿಕೊಂಡು ಜನರು ಒದ್ದಾಡುತ್ತಾ ಇದ್ದಾರೆ. ದೇವರು ಇದರಿಂದ ಕಾಪಾಡುವುದಕ್ಕೋಸ್ಕರ ದೇಶದಲ್ಲಿ ಹುಡುಕ್ತಾರಂತೆ. ನಾನು ದೇಶವನ್ನು ಕಾಪಾಡ್ತೀನಿ, ದೇಶವನ್ನು ರಕ್ಷಣೆ ಮಾಡ್ತೀನಿ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರು ಏನಾದರೂ ಒಂದು ಕಾರ್ಯ ಮಾಡಬೇಕು ಅಂದ್ರೆ ಅದು ತನ್ನ ಮಕ್ಕಳ ಜೀವಿತದಲ್ಲಿ, ತನ್ನನ್ನು ಪ್ರೀತಿಸುವವರಂತ ಜೀವಿತದಲ್ಲೇ ಯೇಸು ಕ್ರಿಸ್ತನಾದ ದೇವರು ಮಾಡುವವನಾಗಿದ್ದಾನೆ. ದೇವರು ಡೈರೆಕ್ಟ್ ಆಗಿ ಪರಲೋಕದಿಂದ ಇಳಿದು ಬಂದು ಏನು ಮಾಡಲ್ಲ ತನ್ನ ಮಕ್ಕಳ ಜೀವಿತದಲ್ಲಿ. ಅಂದರೆ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ದೇವರು ಮಾಡುವಂತ ಕಾರ್ಯಗಳನ್ನು ನಾವು ನೋಡುವವರಾಗಿದ್ದೇವೆ. ಸತ್ಯವೇದದಲ್ಲಿ ನೋಡುವುದಾದರೆ ಅನೇಕ ದೇವರ ಸೇವಕರ ಮೂಲಕ ದೇವರ ನಾಮದ ಮಹಿಮೆಗೋಸ್ಕರ ದೇವರ ಸುವಾರ್ತೆಯು ಸಾರಲ್ಪಟ್ಟಿದೆ. ಲೋಕ ರಕ್ಷಣೆಗೋಸ್ಕರ ಅನೇಕ ದೇವರ ಸೇವಕರು ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ಇದನ್ನು ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಪ್ರಿಯ ದೇವರ ಮಗುವೆ, ಈ ದಿನ ದೇವರು ದೇಶವನ್ನು ಹಾಳು ಮಾಡದಂತೆ ದೇಶ ರಕ್ಷಣೆಗೋಸ್ಕರ ಹುಡುಕ್ತಾ ಇದ್ದಾರೆ. ಆತನ ಕಣ್ಣಿಗೆ ನೀನು ಕಾಣಿಸಬೇಕು, ಆತನ ಕಣ್ಣಿಗೆ ನಾನು ಕಾಣಿಸಬೇಕು. ನಾವು ಆತನ ಕಣ್ಣಿಗೆ ಇವನು ನನ್ನ ಮಗನು, ಇವನನ್ನು ನಾನು ಇಟ್ಟು ದೇಶ ರಕ್ಷಣೆಯನ್ನು ಮಾಡುತ್ತೇನೆ ಎಂಬ ನಂಬಿಕೆಯು ಕ್ರಿಸ್ತನಲ್ಲಿ ಹುಟ್ಟಬೇಕು. ಯಾರಲ್ಲಿ ಹುಟ್ಟಬೇಕು ಈ ನಂಬಿಕೆ? ನಾನು ಇವರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಬಲ್ಲೆ, ಇವನು ನನಗೋಸ್ಕರ ಎಲ್ಲವನ್ನು ತ್ಯಜಿಸಿ ನನ್ನನ್ನು ಸಂಪಾದಿಸಿಕೊಳ್ಳುವುದಕ್ಕೋಸ್ಕರ, ನನ್ನನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಿಲ್ಲುತ್ತಾನೆ. ನನ್ನನ್ನು ಪ್ರೀತಿಸುವಂತ ನಿಜವಾದ ದೇವರ ಮಗು ಇವನೇ, ನೀನೇ ಎಂಬುದಾಗಿ ದೇವರು ನಿನ್ನ ಮೇಲೆ ದೃಷ್ಟಿ ಇಟ್ಟು ನೋಡಿದಾಗ ದೇವರ ದೃಷ್ಟಿಗೆ, ದೇವರ ಕಣ್ಣಿಗೆ ನಿನ್ನ ಮೇಲೆ ನಂಬಿಕೆಯನ್ನು ಹುಟ್ಟುವಂತ ದೇವರ ಮಕ್ಕಳು ನೀವಾಗಬೇಕು. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ದೇವರ ಮಕ್ಕಳೇ, ವಾಕ್ಯವನ್ನು ಕೇಳುತ್ತಿರುವಂತ ಜನರೇ, ದೇವರಿಗೆ ಬೇಕಾಗಿರೋದು ನೀನೇ. ನೀನು ಪಾಪಿಯಾದ್ರೂ, ಬೈಬಲ್ ಓದದೇ ಇರೋನಾದ್ರೂ, ಪ್ರಾರ್ಥನೆ ಮಾಡದೇ ಇರೋನಾದ್ರೂ, ವ್ಯಭಿಚಾರದಲ್ಲಿದ್ರು, ಮೋಸ ಮಾಡ್ತಾ ಇದ್ರು, ಕ್ರೈಸ್ತನಾಗೆ ಒಳ್ಳೆಯದನ್ನ ಮಾಡದೇ ಇದ್ರು, ದೇವರನ್ನು ತಿಳಿದವನಾಗಿದ್ರು, ದೇವರು ಈ ದಿನ ನಿನ್ಗೆ ಹೇಳ್ತಾ ಇದ್ದಾರೆ, ನೀನು ಎಂತವನಾಗಿದ್ದರೂ ದೇವರು ಆರಿಸಿಕೊಂಡದ್ದು ಯಾರನ್ನು ಗೊತ್ತಾ? ನಿನ್ನನ್ನೇ. ನಿನಗೋಸ್ಕರವೇ ಕರ್ತನು ಪರಲೋಕವನ್ನು ತ್ಯಜಿಸಿ ಬಂದು ನಿನ್ನನ್ನು ಶುದ್ಧಿ ಮಾಡಿದ್ದಾನೆ. ತನ್ನ ಅಮೂಲ್ಯವಾದ ಪ್ರಾಣವನ್ನು ಕೊಟ್ಟು ನಿನ್ನನ್ನು ಸಂಪಾದಿಸಿಕೊಂಡಿದ್ದಾನೆ. ಶ್ರೇಷ್ಠವಾದ ಯಾಜಕವನ್ನು ಕೊಟ್ಟು ಆತನ ಮಹಿಮೆಗೋಸ್ಕರ
ನಿನ್ನ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ನಿನ್ನ ಜೀವಿತವನ್ನು ಕಾಪಾಡಿದ್ದಾನೆ. ಪ್ರಿಯ ದೇವರ ಮಗುವೆ, ಈ ದಿನ ದೇಶ ರಕ್ಷಣೆಗೋಸ್ಕರ ನೀನು ನೀತಿವಂತನಾಗಿ ನಿಲ್ಲಬೇಕು. ದೇಶವನ್ನು ಹಾಳು ಮಾಡದಂತೆ ದೇವರ ದೃಷ್ಟಿಯಲ್ಲಿ ಈ ದಿನ ನೀನು ಕಾಣಬೇಕು. ದೇವರಿಗೆ ನ್ಯಾಯವಂತನಾಗಿ, ನ್ಯಾಯವುಳ್ಳವನಾಗಿ, ಪರಿಶುದ್ಧನಾಗಿ ಕಾಣಬೇಕು. ಇವನನ್ನ ಇಟ್ಕೊಂಡ್ರೆ ನನ್ನ ಕೆಲಸ ಆಗುತ್ತೆ. ದೇವರಿಗೆ ನಂಬಿಕೆ ಬರಬೇಕು ನಮ್ಮ ಮೇಲೆ. ಇವ್ರನ್ನ ನಾನು ಹಿಡಿಬೋದು. ದೇವರು ಹುಡುಕ್ತಾನೆ. ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಕರೆದುಕೊಂಡು ಬರೋದಕ್ಕೋಸ್ಕರ ದೇವರಿಗೆ ಕಾಣಿಸ್ತಾರೆ. ಯಾರು ಗೊತ್ತಾ? ಮೋಶೆ. ನನ್ನ ಕೈಯಲ್ಲಿ ಆಗಲ್ಲ ಅಂತಾನೆ. ನನ್ನ ಕೈಯಲ್ಲಿ ಆಗಲ್ಲ ಅಂದ್ರೂ ಕೂಡ ದೇವರು ಇಲ್ಲ ನೀನು ಆಗಲ್ಲ ಅಂತ ಹೇಳ್ಬಾರ್ದು. ನನಗೆ ನೀನೇ ಬೇಕು. ನಿನ್ನನ್ನು ಇಟ್ಟು ನಾನು ಐಗುಪ್ತ ದೇಶದಿಂದ ನನ್ನ ಜನರಾದ ಇಸ್ರಾಯೇಲರನ್ನು ಕರೆದುಕೊಂಡು ಬರ್ತೇನೆ. ನಿನಗೆ ಮೋಶೆ ಹೇಳ್ತಾರೆ, ನನಗೆ ನಾಲಿಗೆ ದಪ್ಪ ಇದೆ, ಮಾತಾಡೋಕ್ಕಾಗೋದಿಲ್ಲ. ನನಗೆ ನಾಲಿಗೆ ದಪ್ಪ ಇದೆ, ಮಾತಾಡೋದಕ್ಕಾಗೋದಿಲ್ಲ ಅಂತ ಹೇಳಿದಿರ. ನನಗೆ ನೀನು ಹೇಳ್ಬಾರ್ದು ಆ ಮಾತು. ನಾನು ನಿನ್ನನ್ನು ಆರಿಸ್ಕೊಂಡಿದ್ದೀನಿ. ನಿನಗೆ ನಾಲಿಗೆ ದಪ್ಪ ಇದ್ರೂ, ನಿನಗೆ ಮಾತಾಡೋದಕ್ಕೆ ಮಂದವಾಗಿದ್ರೂ ನಾನು ನಿನಗೆ ಹೇಳ್ತಾ ಇದ್ದೀನಿ, ಏನು ಗೊತ್ತಾ? ನನಗೆ ನೀನು ಬೇಕು. ನೀನು ಎಂಥವನ್ನೇ ಆಗಿದ್ರು ಕೂಡ ದೇವರಿಗೆ ನೀನೇ ಬೇಕು. ಪ್ರಿಯ ದೇವರ ಮಗುವೆ, ಏನಕ್ಕೋಸ್ಕರ ಗೊತ್ತಾ? ದೇವರನ್ನ ಪ್ರೀತಿ ಮಾಡಿ ದೇವರಿಗೋಸ್ಕರ ಜೀವಿಸುವಂಥವನು ದೇವರು ಹುಡುಕ್ತಾ ಇದ್ದಾನೆ. ಇವತ್ತು ದೇವರನ್ನ ಪ್ರೀತಿ ಮಾಡ್ತೀವಿ, ಆದರೆ ದೇವರಿಗೋಸ್ಕರ ಜೀವಿಸ್ತಾ ಇಲ್ಲ. ಯಾರಿಗೋಸ್ಕರ ಜೀವಿಸ್ತಾ ಇದ್ದೀವಿ ಅಂದರೆ ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಹೊಟ್ಟೆಗೋಸ್ಕರ ನಾವು ಜೀವನ ಮಾಡ್ತಾ ಇದ್ದೀವಿ. ಅನೇಕ ಜನರು ತಪ್ಪೇ ಮಾಡಿಲ್ಲ, ಪಾಪ ಅಂದ್ರೇ ಗೊತ್ತಿಲ್ಲ. ಚಿಕ್ಕ ಮಕ್ಕಳಿಗೆ ಈ ದಿನ ಕಾಯಿಲೆ ಬಂದಿದೆ, ರೋಗ ಬಂದಿದೆ. ಏನೂ ತಪ್ಪು ಮಾಡದೇ ಇರುವಂತ ಚಿಕ್ಕ ಮಕ್ಕಳಿಗೆ ಕಾಯಿಲೆ ಬಂದಿದೆ, ರೋಗ ಬಂದಿದೆ. ಪ್ರಿಯ ದೇವರ ಮಗುವೆ, ಅವರ ಪ್ರಾಣವು ಹೋಗುತ್ತಾ ಇದೆ. ಈ ಕಾಯಿಲೆಯಿಂದ ಅನೇಕ ಜನರು ಒದ್ದಾಡ್ತಾ ಇದ್ದಾರೆ, ನರಳ್ತಾ ಇದ್ದಾರೆ. ದೇವರು ಈ ದಿನ ನಿನ್ನ ಕುಟುಂಬವನ್ನು ಕಾಪಾಡುವುದಕ್ಕೋಸ್ಕರ, ನಿನ್ನ ಕುಟುಂಬದ ರಕ್ಷಣೆಗೋಸ್ಕರ, ನಿನ್ನ ದೇಶದ ರಕ್ಷಣೆಗೋಸ್ಕರ ದೇವರು ಹುಡುಕ್ತಾ ಇದ್ದಾನೆ. ನಾನು ನಿನ್ನ ಕುಟುಂಬವನ್ನು ಕಾಪಾಡ್ತೀನಿ. ಈ ಕುಟುಂಬದಲ್ಲಿ ಒಬ್ಬನಾದರೂ ಬೇಕು ನನಗೆ. ನಾನು ಈ ಕುಟುಂಬವನ್ನು ಕಾಪಾಡಬೇಕು ಅಂದ್ರೆ ನನಗೆ ಒಬ್ಬನಾದರೂ ನ್ಯಾಯವಂತನಾಗಿ ಕಾಣಬೇಕು. ದೇವರು ನೋಡ್ತಾ ಇದ್ದಾರೆ. ಪ್ರಿಯ ದೇವರ ಮಗುವೆ, ಮುಂದೆ ಬರುವಂತ ದಿನಗಳು ಅತಿ ಭಯಂಕರವಾಗಿದ್ದಾವೆ. ಆ ಭಯಂಕರವಾದ ದಿನಗಳಿಂದ ನಿನ್ನನ್ನ ಕಾಪಾಡಬೇಕು ಅಂದ್ರೆ ನೋಡಿ, ಆದಿಕಾಂಡದಲ್ಲಿ ನಾವು ನೋಡ್ತೀವಿ, ನೋಹನ ಜೀವಿತದಲ್ಲಿ ನೋಹನು ತನ್ನ ಕುಟುಂಬವನ್ನು ಕಾಪಾಡಿಕೊಂಡನು. ನೋಹನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿ ಕಾಣಿಸಿಕೊಂಡ. ಆದ್ದರಿಂದಲೇ ತಂದೆಯಾದ ದೇವರು ನೋಹನ ಕುಟುಂಬವನ್ನು ಕಾಪಾಡಿದವನು. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆನು. ನಿನ್ನ ಕುಟುಂಬದಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವಂತಹ ದೇವರ ಮಗುವೆ, ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿ ಕಾಣು. ಈ ದಿನ ದೇವರು ನಿನ್ನ ಕುಟುಂಬಕ್ಕೆ ವಿಶೇಷವಾದ ರಕ್ಷಣೆಯನ್ನು ಕೊಡ್ತಾನೆ, ವಿಶೇಷವಾದ ಬಲವನ್ನು ಅನುಗ್ರಹಿಸ್ತಾನೆ, ವಿಶೇಷವಾದ ಕೃಪೆಯನ್ನು ಅನುಗ್ರಹಿಸ್ತಾನೆ. ದೇವರ ದೃಷ್ಟಿಯಲ್ಲಿ ದೇವರನ್ನು ನಂಬಿರುವಂತ ದೇವರ ಮಗುವೆ, ಈ ದಿನ ದೇವರ ವಾಕ್ಯ ನಿನಗೋಸ್ಕರನೇ ಬಂದಿದೆ. ದೇವರು ದೇಶವನ್ನು ಹಾಳು ಮಾಡುವುದಕ್ಕೋಸ್ಕರ, ದೇವರು ದೇಶವನ್ನು ಹಾಳು ಮಾಡದೆ ದೇಶದ ರಕ್ಷಣೆಗೋಸ್ಕರ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೆ ತಕ್ಕವನನ್ನು ಹುಡುಕಿದನು. ಆ ತಕ್ಕವನು ನೀನೇ. ದೇವರ ವಾಕ್ಯವನ್ನು ಕೇಳುತ್ತಿರುವಂತ ದೇವರ ಮಗುವೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರು ನಿನಗೆ ಕೊಟ್ಟಂತ ಜೀವಿತವನ್ನು ಶ್ರೇಷ್ಠವಾದದ್ದೆಂದು ಎಣಿಸಿಕೋ. ಮತ್ತೊಂದು ಸಾರಿ ದೇವರು ನಿನಗೆ ಅವಕಾಶವನ್ನು ಕೊಡುವುದಿಲ್ಲ. ದೇವರ ಸೇವೆಯನ್ನು ಮಾಡುವಂತ ಅವಕಾಶ ಮತ್ತೆ ನಿನಗೆ ಸಿಗುವುದಿಲ್ಲ. ನೀತಿವಂತನಾಗಿ ಜೀವಿಸುವಂತ ಕೃಪೆ ಮತ್ತೆ ನಿನಗೆ ದೊರಕುವುದಿಲ್ಲ. ಪ್ರಿಯ ದೇವರ ಮಗುವೆ, ದೇವರು ಕೃಪೆ ತೋರಿ, ದಯೆ ತೋರಿ ನಿನ್ನನ್ನು ಜೀವಂತವಾಗಿ ಇರಿಸಿದ್ದಾರೆ ಈ ಲೋಕದಲ್ಲಿ. ಈ ಜೀವಿತದಲ್ಲಿ ದೇವರ ನಾಮದ ಮಹಿಮೆಗೋಸ್ಕರ ಜೀವಿಸುವಂತ ದೇವರ ಮಗುವಾಗು. ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿ, ನ್ಯಾಯವಂತನಾಗಿ ಕಾಣುವಂತ ದೇವರ ಮಕ್ಕಳಾಗಿರಿ. ಪರಿಶುದ್ಧರಾಗಿ ಕಾಣುವಂತ ದೇವರ ಮಕ್ಕಳಾಗಿರಿ. ಪ್ರಾರ್ಥನೆಯನ್ನು ಮಾಡುವಂತ ದೇವರ ಮಕ್ಕಳಾಗಿರಿ. ದೇವರು ಪರಲೋಕದಿಂದ ನೋಡಿದಾಗ ದೇವರ ದೃಷ್ಟಿಗೆ ಇವನು ನನ್ನ ಮಗನು, ಇವರು ನನ್ನ ಮಗಳು.
ಅಂತ ದೇವರು ನೋಡಿ ನಮ್ಮನ್ನು ನೋಡಿ ಹೇಳ್ಬೇಕು. ಕ್ರಿಸ್ತನ ಪ್ರೀತಿಗಳ ದೇವರ ಮಗುವೆ, ನೀನು ಲೋಕವೆಲ್ಲ ಸಂಪಾದನೆ ಮಾಡಿದ್ರು, 10 ಕಾರ್ ತಗೊಂಡ್ರು, 10 ಬಂಗ್ಲೆ ತಗೊಂಡ್ರು ದೇವರಿಗೆ ಸಂತೋಷ ಇಲ್ಲ. ದೇವರ ನಾಮದ ಮಹಿಮೆಗೋಸ್ಕರ, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ, ದೇವರ ಸೇವೆಗೆಂದು ದೇವರ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಒಂದು ಹೆಜ್ಜೆ ದೇವರಿಗೋಸ್ಕರ ಇಡು ನೀನು. ಅಪೊಸ್ತಲನಾದ ಪೌಲನು ಬರೀತಾನೆ, ಅನುಕೂಲವಾದ ಸಮಯದಲ್ಲೂ ಅನಾನುಕೂಲವಾದ ಸಮಯದಲ್ಲೂ ದೇವರ ವಾಕ್ಯವನ್ನು, ದೇವರ ಸುವಾರ್ತೆಯನ್ನು ಸಾರುವವನಾಗು. ಇದೇ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ನಾವು ಅನ್ಕೋಬಹುದು, ದೇವರ ಸುವಾರ್ತೆಯನ್ನು ಸಾರುವುದು ನನ್ನ ಕರ್ತವ್ಯವಲ್ಲ, ಅದು ದೇವರ ಸೇವಕರ ಕೆಲಸ ಅಂತ ನೀನು ಅನ್ಕೊಂಡಿರ್ಬೋದು. ದೇವರು ನಿನ್ನ ಪರಲೋಕದಿಂದ ಇಲ್ಲಿಗೆ ಕಳಿಸಿಕೊಟ್ಟಿದ್ದು ನಿನ್ನ ಕೆಲಸಗಳು ಮಾಡಿಕೊಳ್ಳೋದು ಅಲ್ಲ. ದೇವರು ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ನಿನ್ನನ್ನು ಸೇವಕನನ್ನಾಗಿ ಆಲ್ರೆಡಿ ಪ್ರತಿಷ್ಠಿಸಿದ್ದಾರೆ. ನಿನ್ನ ಕುಟುಂಬದ ರಕ್ಷಣೆಗೋಸ್ಕರ ನಿನ್ನನ್ನು ಈ ಲೋಕದಲ್ಲಿ ಇಟ್ಟಿದ್ದಾರೆ. ಪ್ರಿಯ ದೇವರ ಮಗುವೆ, ಇದನ್ನು ನೀನು ತಿಳಿದುಕೋ. ದೇವರ ವಾಕ್ಯ ಹೇಳುತ್ತೆ, ಇದು ನನ್ನ ಕೆಲಸವಲ್ಲ, ಇದು ನನ್ನ ಕೆಲಸವಲ್ಲ ಅಲ್ಲ. ಒಬ್ಬ ಕ್ರೈಸ್ತನು, ಒಬ್ಬ ದೇವರ ಮಗು, ಒಬ್ಬ ದೇವರ ಮನುಷ್ಯನು 5 years 5 ವರ್ಷ ದೇವರ ವಾಕ್ಯವನ್ನು ಕೇಳ್ತಾ ಇದ್ರೆ, ದೇವರ ವಾಕ್ಯ ಸಂದೇಶವನ್ನು ಕೇಳ್ತಾ ಇದ್ರೆ, ಕ್ರೈಸ್ತನಾಗಿ ಓದ್ತಾ ಇದ್ರೆ, ದೇವರ ವಾಕ್ಯನ ಪ್ರಾರ್ಥನೆ ಮಾಡೋವನಾಗಿದ್ರೆ 6ನೇ ವರ್ಷ ನೀನು ದೇವರ ಸೇವಕನಾಗಬೇಕು. ಅದೇ ದೇವರ ಉದ್ದೇಶ, ಅದೇ ದೇವರ ಸಂಕಲ್ಪ. ಸಾಯೋವರೆಗೂ ದೇವರ ವಾಕ್ಯ ಕೇಳೋವನೇ ಆಗಬಾರ್ದು. ನೀನು ದೇವರ ವಾಕ್ಯ ನಿನ್ನಿಂದ ಹೊರಡಬೇಕು. ನಿನ್ನಿಂದ ನ್ಯಾಯ ಅನ್ನೋದು ಜನರಿಗೆ ಕಾಣಿಸ್ಬೇಕು. ಇವನು ದೇವರ ಮನುಷ್ಯ ಅಂತ ಜನರು ಗುರುತಿಸಿ ಹೇಳ್ಬೇಕು. ನಿನ್ನ ಜೀವಿತ ಬರಿದಾಗಿ ಕಾಣಬಾರದು. ದೇವರಿಗೆ ಇಷ್ಟ ಇಲ್ಲ. ಬರಿದಾಗಿ ಕಾಣೋದು ದೇವರಿಗೆ ಇಷ್ಟ ಇಲ್ಲ. ದೇವರ ಕಾರ್ಯಗಳು ನಿನ್ನಲ್ಲಿ ಕಾಣಬೇಕು. ಅದೇ ದೇವರ ಉದ್ದೇಶ, ದೇವರ ಸಂಕಲ್ಪ. ನೋಡಿ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರ ವಾಕ್ಯವು ಈ ರೀತಿ ಬರೆಯಲ್ಪಟ್ಟಿದೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 16ನೇ ವಚನ. ಯೆಹೋವನು ಇದನ್ನು ನೋಡಿ ನ್ಯಾಯವಿಲ್ಲವಲ್ಲ ಎಂದು ವ್ಯಸನಗೊಂಡನು. ಉದ್ಧಾರಕನಾದ ಯಾವ ಪುರುಷನೂ ಇಲ್ಲವೆಂದು ಕಂಡು ಸ್ತಬ್ಧನಾದನು. ಎಲ್ಲರೂ ತಮ್ಮ ತಮ್ಮ ಸ್ವಂತ ಮನೆಗಳನ್ನೇ ಕಟ್ಕೊಳ್ಳೋದಕ್ಕೋಸ್ಕರ ಪ್ರಯಾಸ ಪಡ್ತಾ ಇದ್ದಾರೆ. ನನ್ನ ಸೇವೆಯನ್ನು ಮಾಡುವುದಕ್ಕೋಸ್ಕರ, ಪರಲೋಕ ರಾಜ್ಯದ ಸಂಸ್ಥಾನವನ್ನು ಕಟ್ಟುವುದಕ್ಕೋಸ್ಕರ. ನಾನು ನನ್ನ ಮಕ್ಕಳನ್ನ ಸೃಷ್ಟಿಸಿ ಭೂಮಿ ಮೇಲೆ ಕಳಿಸಿದ್ರೆ ಅವರು ಸ್ವಂತ ಹೊಟ್ಟೆಯನ್ನೇ, ಸ್ವಂತ ಜೀವಿತವನ್ನೇ ಸ್ವಾರ್ಥಿಗಳಾಗಿ ಜೀವಿಸ್ತಾ ಇದ್ದಾರೆ. ದೇವರು ನೋಡಿ ದುಃಖ ಪಡ್ತಾರೆ. ಪ್ರಿಯ ದೇವರ ಮಗುವೆ, ಯೇಸು ಕ್ರಿಸ್ತನು ನಿನ್ನನ್ನು ನೋಡಿ ಇವತ್ತು ದುಃಖ ಪಡ್ತಾ ಇದ್ರೆ ನಿನ್ನ ಜೀವಿತನ ಬದಲಾಯಿಸ್ಕೋ. ದೇವರ ಸೇವೆಗೋಸ್ಕರ, ದೇವರ ನಾಮದ ಮಹಿಮೆಗೋಸ್ಕರ ನಿನ್ನ ಜೀವಿತವನ್ನು ಸಮರ್ಪಣೆ ಮಾಡು. ಇದೇ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ದೇವರು ದೇಶವನ್ನು ಹಾಳು ಮಾಡದಂತೆ ದೇಶ ರಕ್ಷಣೆಗೋಸ್ಕರ ದೇವರಿಗೆ ನೀನು ಕಾಣಿಸು. ದೇವರೇ, ನಾನು ಇನ್ನು ಮೇಲೆ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ನಿನ್ನ ನಾಮದ ಮಹಿಮೆಗೋಸ್ಕರ ನನ್ನ ಮೂಲಕ ದೇವರ ವಾಕ್ಯ ಸಾರುತ್ತೆ ಎಂಬುದಾಗಿ ನಿನ್ನ ಬಾಯಲ್ಲಿ ನೀನು ಆರೈಕೆ ಮಾಡುವನಾಗು. ನನಗೆ ಟೈಮ್ ಇಲ್ಲ ಅಂತ ಮಾತ್ರ ಹೇಳಬೇಡ. ದೇವರ ಮನಸ್ಸು ನೋವುತ್ತೆ. ನನಗೆ ಟೈಮ್ ಇಲ್ಲ ಅಂತ ಮಾತ್ರ ಹೇಳಬೇಡ. ದೇವರು ನೋವು ತಿಂತಾರೆ. ಕ್ರಿಸ್ತನಲ್ಲಿ ಪ್ರೀತಿയുള്ള ದೇವರ ಮಗನೇ, ದೇವರ ಸೇವೆಯನ್ನು ಮಾಡೋನಾಗು. ಆತ್ಮಭಾರದಿಂದ ಈ ಮಾತಾಡ್ತಾ ಇದ್ದೀನಿ. ದೇವರ ಸೇವೆಯನ್ನು ಮಾಡೋನಾಗು. ನೀನು ದೇವರ ಮಗಳೇ, ದೇವರ ಮಗಳಾಗಿ ನೀನು ಜೀವನ ಮಾಡು. ದೇವರ ದೃಷ್ಟಿಯಲ್ಲಿ ನಿರ್ಮಲರಾಗಿ ಕಾಣಿಸು, ನಿರ್ದೋಷಿಯಾಗಿ ಕಾಣಿಸು, ಪರಿಶುದ್ಧಳಾಗಿ ಕಾಣಿಸು. ಸ್ವಂತ ಮನೆಯನ್ನೇ ಕಟ್ಟಿಕೊಳ್ಳದ ದೇವರ ಸೇವೆಗೋಸ್ಕರ, ದೇಶಕ್ಕೋಸ್ಕರ ಕಣ್ಣೀರು ಬಿಟ್ಟು ಪ್ರಾರ್ಥನೆ ಮಾಡ್ರಿ. ಇವತ್ತು ಕಣ್ಣೀರಿನ ಪ್ರಾರ್ಥನೆಯ ಅವಶ್ಯಕತೆ ಇದೆ. ಪ್ರಿಯ ದೇವರ ಮಗುವೆ, ನೀನು ಸುಮ್ಮನೆ ಇದ್ದರೆ ದೇಶಕ್ಕೋಸ್ಕರ ಇನ್ಯಾರು ಪ್ರಾರ್ಥನೆ ಮಾಡ್ತಾರೆ? ದೇಶ ರಕ್ಷಣೆಗೋಸ್ಕರ ಇನ್ಯಾರು ನಿಲ್ತಾರೆ? ದೇವರ ಮುಂದೆ, ದೇವರ ನಾಮದ ಮಹಿಮೆಗೋಸ್ಕರ ಈ ಪ್ರಾರ್ಥನೆನ ನೀನು ಪ್ರಾರಂಭ ಮಾಡು.
ನಿನ್ನ ಕುಟುಂಬದ ರಕ್ಷಣೆಗೋಸ್ಕರ, ನಿನ್ನ ಮಕ್ಕಳಿಗೋಸ್ಕರ ಯಾವ ರೀತಿ ನಿನ್ನ ಕಣ್ಣಲ್ಲಿ ನೀರು ಬರುತ್ತೋ, ಅವರು ಕಷ್ಟದಲ್ಲಿದ್ದಾರೆ, ಅವರನ್ನು ನೋಡಿ, ಅವರ ಕಷ್ಟವನ್ನು ನೋಡಿ ನಿನ್ನ ಕಣ್ಣಲ್ಲಿ ಯಾವ ರೀತಿ ನಿನ್ನ ಹೃದಯದಲ್ಲಿ ದುಃಖವು ಹುಟ್ಟುತ್ತದೋ, ಅದೇ ರೀತಿಯಲ್ಲಿ ದೇಶಕ್ಕೋಸ್ಕರ, ದೇವರ ನಾಮದ ಮಹಿಮೆಗೋಸ್ಕರ, ದೇವರು ಅದ್ಭುತಗಳನ್ನು ಮಾಡುವುದಕ್ಕೋಸ್ಕರ ಈ ದಿನ ನಿನ್ನನ್ನು ಆರಿಸಿಕೊಂಡಿದ್ದಾನೆ, ನಿನ್ನನ್ನು ಆರಿಸಿಕೊಂಡಿದ್ದಾನೆ, ನಿನ್ನನ್ನು ಆರಿಸಿಕೊಂಡಿದ್ದಾನೆ. ದೇವರ ವಾಕ್ಯವನ್ನು ಕೇಳುತ್ತಿರುವಂತ ಮಗುವೇ, ಮನುಷ್ಯರೇ, ದೇವರ ಮಕ್ಕಳೇ, ದೇವರ ಸೇವಕರೇ, ದೇವರಿಗೆ ಈ ದಿನ ನೀನೇ ಬೇಕು. ನಿನ್ನ ಪ್ರಾರ್ಥನೆಯೇ ದೇವರಿಗೆ ಬೇಕು. ದೇವರ ಮುಂದೆ ನಾವು ನಮ್ಮ ಜೀವಿತಗಳನ್ನು ದೇವರಿಗೆ ಸಮರ್ಪಿಸೋಣ, ದೇವರಿಗೆ ಕೊಟ್ಟು ಬಿಡೋಣ. ಸಾಕು, ನನ್ನ ಜೀವನದಲ್ಲಿ ಇಷ್ಟು ವರ್ಷ ನಾನು ನನಗೋಸ್ಕರ ಬದುಕಿದ್ದೀನಿ, ನನ್ನ ಹೆಂಡತಿ ಮಕ್ಕಳಿಗೋಸ್ಕರ. ಪ್ರಿಯ ದೇವರ ಮಗುವೆ, ನೋಡಿ, ನಾನು ಒಂದು ಹೇಳ್ತೀನಿ ನೋಡಿ, ಒಂದಲ್ಲ ಒಂದು ದಿವಸ ನಾನು ಸತ್ತೋಗ್ತೀನಿ. ಸತ್ತೋಗ್ಬೇಕಾದ್ರೆ ನನ್ನ ಹೆಂಡತಿ ಮಕ್ಕಳು ಎಲ್ಲ ಅಳ್ತಾರೆ. ನಾನು ಸತ್ತೋಗಿದ್ದೀನಿ ಅಂತ ಅವರು ಸಾಯಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳ್ರಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕೇಳ್ರಿ. ನಮಗೋಸ್ಕರ ಪ್ರಾಣ ಕೊಟ್ಟಂತ ದೇವರು ನಾವು ಸಾಯದ ಹಾಗೆ, ನಾವು ನಿತ್ಯ ನಿರಂತರವು ಬದುಕಿರುವ ಹಾಗೆ ದೇವರು ತನ್ನ ಜೊತೆಯಲ್ಲಿ ನಮ್ಮನ್ನ ಇಟ್ಕೊಳ್ತಾರೆ. ಅದು ಪ್ರೀತಿ, ಅದು ನಿಜವಾದ ಪ್ರೀತಿ. ಆ ಪ್ರೀತಿಯನ್ನು ತಿಳಿದಂತ ದೇವರ ಮಗುವೆ, ನಿನ್ನ ಕುಟುಂಬವನ್ನು ರಕ್ಷಿಸಿಕೋ, ನಿನ್ನ ದೇಶವನ್ನು ರಕ್ಷಿಸಿಕೋ. ನಿನ್ನ ಪ್ರಾರ್ಥನೆಯ ಅವಶ್ಯಕತೆ ಈಗ ಬೇಕಾಗಿದೆ. ನಿನ್ನ ಪರಿಶುದ್ಧವಾದ ಜೀವಿತ ಹೀಗೆ ದೇವರಿಗೆ ಬೇಕಾಗಿದೆ. ಯಾಕಂದ್ರೆ ದೇವರು ಮೇಲಿನಿಂದ ನೋಡ್ತಾ ಇದ್ದಾರೆ. ನಾನು ದೇಶನ ಕಾಪಾಡ್ತೀನಿ, ನನ್ನ ಕನಿಕರನ ನಾನು ದೇಶದ ಮೇಲೆ ತೋರಿಸ್ತೀನಿ. ಒಂದು ಪ್ರಾರ್ಥನೆ, ಒಂದು ಕುಟುಂಬದಿಂದ ಒಂದು ಪ್ರಾರ್ಥನೆಯನ್ನು ನಾನು ಎದುರು ನೋಡ್ತಾ ಇದ್ದೀನಿ. ಪರಿಶುದ್ಧವಾದ ಪ್ರಾರ್ಥನೆ, ನೀತಿಯುಳ್ಳ ಪ್ರಾರ್ಥನೆ, ನಂಬಿಕೆಯುಳ್ಳ ಪ್ರಾರ್ಥನೆ, ಯಥಾರ್ಥವಾದ ಪ್ರಾರ್ಥನೆ. ನೋಡಿ, ನಾನು ಯಾವಾಗ ಗೊತ್ತಾ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳೋದು, ಯಾವಾಗ ಗೊತ್ತಾ ನಾನು ದೇವರ ದೃಷ್ಟಿಯಲ್ಲಿ ಕಾಣಿಸೋದು ನಿರ್ಮಲನಾಗಿ, ನಾನು ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿದಾಗಲೇ. ದೇವರ ವಾಕ್ಯ ನನಗೆ ಅನೇಕ ಗೊತ್ತಿರ್ಬೋದು, ನನ್ನ ಜೀವನ ಯಥಾರ್ಥವಾಗಿ ಇಲ್ಲ ಅಂದರೆ, ಪರಿಶುದ್ಧವಾಗಿ ಇಲ್ಲ ಅಂದರೆ, ನೀತಿಯಿಂದ ಇಲ್ಲ ಅಂದರೆ ದೇವರಿಗೆ ನನ್ನ ಪ್ರಾರ್ಥನೆ ಕೇಳೋದಿಲ್ಲ, ಮುಟ್ಟೋದನ್ನು ಇಲ್ಲ. ದೇವರ ನಾಮದ ಮಹಿಮೆಗೋಸ್ಕರ ದೇವರ ದೃಷ್ಟಿಯಲ್ಲಿ ಈ ದಿನ ನಾವು ನೀತಿವಂತರಾಗಿ ಕಾಣೋಣ, ಪರಿಶುದ್ಧರನ್ನಾಗಿ ಕಾಣೋಣ. ದೇವರು ದೇಶವನ್ನು ರಕ್ಷಿಸುವುದಕ್ಕೋಸ್ಕರ ಈ ದಿನ ನಿನ್ನನ್ನು ಎಬ್ಬಿಸುತ್ತಾನೆ. ಎದ್ದೇಳು ಪ್ರಿಯ ದೇವರ ಮಗುವೆ, ಎದ್ದೇಳ್ರಿ, ಎದ್ದೇಳ್ರಿ, ಜೀವಿತವನ್ನು ಸರಿಪಡಿಸ್ಕೊಳ್ರಿ. ನೋಡಿ, ಒಂದು ಹೇಳ್ತೀನಿ ಕೇಳಿ, ಜೀವಿತವನ್ನು ಎಷ್ಟು ವರ್ಷಗಳವರೆಗೂ ನೀನು ಸರಿಪಡಿಸಿಕೊಳ್ಳುತ್ತಾನೇ ಇದ್ದೀಯಾ? ಎಷ್ಟು ಸಾರಿ ನೀನು ತಪ್ಪು ಮಾಡಿದ್ರು ದೇವರು ತನ್ನ ಕೃಪೆಯಲ್ಲಿ ನಿನ್ನ ಕ್ಷಮಿಸ್ತಾನೆ ಬರ್ತಾ ಇದ್ದಾನೆ. ನಿನಗೆ ಯಾವ ಅಪಾಯವೂ ಆಗಿಲ್ಲ. ಯಾಕೆಂದ್ರೆ ದೇವರು ನಿನಗೆ ಶ್ರೇಷ್ಠವಾದ ಅವಕಾಶವನ್ನು ಕೊಟ್ಟಿದ್ದಾನೆ. ಈ ಅವಕಾಶವನ್ನು ನೀನು ಉಪಯೋಗಿಸಿಕೊ. ದೇವರ ಚಿತ್ತವನ್ನು ನೆರವೇರಿಸುವಂತ ಪರಲೋಕ ರಾಜ್ಯಕ್ಕೆ ಅನೇಕ ಸತ್ಕಾರ್ಯಗಳನ್ನು ತೆಗೆದುಕೊಂಡು ಹೋಗು, ಅನೇಕ ಆತ್ಮಗಳನ್ನು ತೆಗೆದುಕೊಂಡು ಹೋಗು. ಇದು ನಿನ್ನ ಕೆಲಸ, ಇದು ನಿನ್ನ ಕೆಲಸವೇ. ಸುಮ್ಮನಿರಬೇಡ, ಎದ್ದೇಳು. ಸುಮ್ಮನಿರಬೇಡ, ಎದ್ದೇಳು. ಇದು ಸುಮ್ಮನಿರುವಂತ ಸಮಯವಲ್ಲ. ಸುಮ್ಮನಿದ್ದರೆ ಅನೇಕ ನಷ್ಟ ನಮಗೆ ಉಂಟಾಗುತ್ತದೆ, ಅನೇಕ ತೊಂದರೆಗಳು ಬರ್ತವೆ, ಅನೇಕ ಸಮಸ್ಯೆಗಳು ಬರ್ತವೆ. ಪ್ರಿಯ ದೇವರ ಮಗುವೆ, ದೇವರ ದೃಷ್ಟಿಯಲ್ಲಿ ದೇಶವನ್ನು ಹಾಳು ಮಾಡದಂತೆ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಕಾಣಿಸಿಕೊಳ್ಳೋಣ. ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿ ಕಾಣಿಸಿಕೊಳ್ಳೋಣ. ಇದೇ ದೇವರ ಚಿತ್ತ, ಇದೇ ದೇವರ ಚಿತ್ತ. ದೇವರ ನಾಮದ ಮಹಿಮೆಗೋಸ್ಕರ ನಾವು ಜೀವನ ಮಾಡೋದಾದ್ರೆ ದೇವರು ನಮ್ಮನ್ನು ನೋಡಿ ಸಂತೋಷ ಪಡ್ತಾನೆ. ಇಗೋ ಇವನು ನನ್ನ ಸೇವಕನು, ಇಗೋ ಇವಳು ನನ್ನ ಸೇವಕಳು, ಇವರಿಗೆ ನಾನೇ ಆಧಾರ, ಇವರಿಗೆ ನಾನೇ ಆಧಾರ. ಹುಟ್ಟಿದ ದಿನದಿಂದಲೂ ಇವರನ್ನು ಸಾಕುತ್ತಾ ಬಂದಿದ್ದೇನೆ, ಇವರನ್ನು ನಾನೇ ಹೊತ್ತುಕೊಂಡು ಹೋಗುವೆನು, ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ದೇವರು ತನ್ನ ಮಕ್ಕಳನ್ನ ತನ್ನ ಕೃಪೆಯಲ್ಲಿ ಕಾಪಾಡ್ತಾನೆ. ದೇವರು ತನ್ನ ಮಕ್ಕಳನ್ನ ತನ್ನ ಕೃಪೆಯಲ್ಲಿ ಕಾಪಾಡ್ತಾನೆ. ಪ್ರಿಯ ದೇವರ ಮಗುವೆ, ದೇವರ ಚಿತ್ತಕ್ಕೋಸ್ಕರ ನಮ್ಮ ಜೀವಿತಗಳನ್ನ ಒಪ್ಪಿಸ್ಕೊಡೋದಾದ್ರೆ
ದೇವರ ಮಹಿಮೆಗೋಸ್ಕರ ನಮ್ಮ ಜೀವಿತಗಳನ್ನ ಒಪ್ಪಿಸ್ಕೊಡೋದಾದ್ರೆ ನಾವು ಈ ದಿನ ದೇವರು ನಮ್ಮನ್ನ ಇಟ್ಟು ದೊಡ್ಡ ಕಾರ್ಯಗಳನ್ನ ಮಾಡೋನಾಗಿದ್ದಾನೆ. ದೇವರು ನಮ್ಮನ್ನ ಇಟ್ಟು ಉನ್ನತವಾದ ಕಾರ್ಯಗಳನ್ನ ಮಾಡೋನಾಗಿದ್ದಾನೆ. ದೇವರ ನಾಮದ ಮಹಿಮೆಗೋಸ್ಕರ ನಮ್ಮ ಜೀವಿತಗಳನ್ನು ದೇವರಿಗೆ ಸಮರ್ಪಿಸೋಣ. ಇಂದಿನಿಂದ ನಾನು ಬದುಕಿದರೂ ಸತ್ತರೂ ಅದು ದೇವರಿಗೋಸ್ಕರನೇ. ಇಷ್ಟು ವರ್ಷ ನಾನು ನನಗೋಸ್ಕರ ಬದುಕಿದ್ದೇನೆ, ಇನ್ನು ಮೇಲೆ ನಾನು ಬದುಕುವುದೆಂದರೆ ನನ್ನ ಕ್ರಿಸ್ತನಿಗೋಸ್ಕರ, ನನ್ನನ್ನು ಉಂಟು ಮಾಡಿದಂತ ನನ್ನ ದೇವರಿಗೋಸ್ಕರವೇ ನಾನು ಬದುಕುತ್ತೇನೆ ಎಂಬಂತ ನಿರ್ಧಾರವನ್ನು ನೀನು ತೆಗೆದುಕೋ. ದೇವರ ನಾಮದ ಮಹಿಮೆಗೋಸ್ಕರ ದೇವರ ಚಿತ್ತಾನ ನೆರವೇರಿಸುವಂತ ದೇವರ ಮಕ್ಕಳಾಗಿ ನಾವು ಜೀವನ ಮಾಡೋಣ. ಈಗ ಆಗುವಂತೆ ಕರ್ತನಾದ ಯೇಸು ಕ್ರಿಸ್ತನು ತಾನೇ ನಮ್ಮೆಲ್ಲರಿಗೆ ಇದ್ದು ನಮ್ಮನ್ನು ನಡೆಸಲಿ. ಆಮೆನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರ ವಾಕ್ಯ ಸಂದೇಶವನ್ನು ಕೇಳಿದ್ದೇವೆ. ದೇವರು ಈ ದಿನ ನಮಗೆ ನೂತನ ಆಶೀರ್ವಾದವನ್ನು ದಯಪಾಲಿಸಿದ್ದಾನೆ. ತನ್ನ ಸೇವಕರನ್ನಾಗಿ, ತನ್ನ ಕೈಯಲ್ಲಿ ಬಲವಾದ ಆಯುಧಗಳನ್ನಾಗಿ ದೇವರು ನಮ್ಮನ್ನು ಮಾರ್ಪಡಿಸಿದ್ದಾರೆ. ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ, ಪ್ರಪಂಚಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಕೊರೋನಾ ಎಂಬ ಕಾಯಿಲೆಯನ್ನು ದೇವರು ಶೀಘ್ರವಾಗಿ ತೆಗೆದು ಹಾಕುವ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಈ ಪ್ರಾರ್ಥನೆಯಲ್ಲಿ ನೀವೆಲ್ಲರೂ ಏಕೀಭವಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನನ್ನ ಸ್ವಾಮಿ, ನಿನ್ನ ಮಹಾಕೃಪೆಯಲ್ಲಿ ಇದುವರೆಗೂ ನಮ್ಮ ಸಂಗಡ ನೀನು ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಜೀವಿತದ ಪ್ರತಿಯೊಂದು ದಿನಗಳನ್ನು ನೀನು ಬಲ್ಲಾತನು ಸ್ವಾಮಿ. ಪ್ರತಿಯೊಂದು ದಿನಗಳು ನಿನಗೆ ಗೊತ್ತುಂಟು ಸ್ವಾಮಿ. ದೇವರೇ, ನಿನ್ನ ನಾಮದ ಮಹಿಮೆಗೋಸ್ಕರ ನಾವು ಈ ಲೋಕದಲ್ಲಿ ಜೀವಿಸಲು ನೀನು ನಮಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟಿದ್ದೀಯ. ನಿನಗೆ ಸ್ತೋತ್ರ. ನಮಗೆ ಲಾಭವಾದದಂತವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆನಿಸಿಕೊಳ್ಳುವಂತ ಹೃದಯವನ್ನು ಈ ದಿನ ನಮಗೆ ದಯಪಾಲಿಸು. ನಿನ್ನನ್ನು ಸಂಪಾದಿಸಿಕೊಳ್ಳುವುದೇ, ನಿನ್ನನ್ನು ಪಡೆದುಕೊಳ್ಳುವುದೇ, ನಿನ್ನ ನಾಮ ಮಹಿಮೆ ಪಡಿಸುವುದೇ ಶ್ರೇಷ್ಠವೆಂದೆನಿಸಿಕೊಳ್ಳುವಂತ ಭಾಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ದೇವರ ವಾಕ್ಯವನ್ನು ಕೇಳಿದಂತ ಎಲ್ಲರ ಜೀವಿತದಲ್ಲಿ ನೂತನ ಕಾರ್ಯವನ್ನು ನೀನು ಪ್ರಾರಂಭ ಮಾಡು. ದೇವರಾತ್ಮನ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನ ದೇವರ ನಿನಗೆ ಸ್ತೋತ್ರ. ದೇವರ ದೇಶವನ್ನು ಹಾಳು ಮಾಡದಂತೆ ದೇಶ ರಕ್ಷಣೆಗೋಸ್ಕರ, ನಿನ್ನ ನಾಮದ ಮಹಿಮೆಗೋಸ್ಕರ ವಾಕ್ಯವನ್ನು ಕೇಳಿದಂತ ಪ್ರತಿ ಒಬ್ಬೊಬ್ಬರನ್ನು ನಿನ್ನ ನಾಮದ ಮಹಿಮೆಗೋಸ್ಕರ ನೀನು ನಿಲ್ಲಿಸು. ದೇಶ ರಕ್ಷಣೆಗೋಸ್ಕರ ನೀನು ನಿಲ್ಲಿಸು ಸ್ವಾಮಿ. ಪ್ರಾರ್ಥನಾ ವೀರರನ್ನಾಗಿ, ಯುದ್ಧ ವೀರರನ್ನಾಗಿ, ನೀತಿವಂತರನ್ನಾಗಿ, ಪರಿಶುದ್ಧರಾಗಿ, ಪರಿಶುದ್ಧತೆಯ ಪ್ರಾರ್ಥನೆಯೊಡನೆ ನಿನ್ನ ಕೃಪಾಸನ ಮುಂದೆ ಬರುವ ಹಾಗೆ ನೀನು ಆಶೀರ್ವಾದ ಮಾಡು ಸ್ವಾಮಿ. ಪ್ರಪಂಚದಲ್ಲಿರುವಂತಹ ಕೊರೋನಾ ಎಂಬ ರೋಗವನ್ನು ಕರ್ತನೆ ಯೇಸು ಕ್ರಿಸ್ತನ ನಾಮದಲ್ಲಿ ತೆಗೆದು ಹಾಕು. ಲಾರ್ಡ್, ನಿನ್ನ ಕನಿಕರ ಬೇಕಾಗಿದೆ ಸ್ವಾಮಿ. ಅನೇಕ ಜನರು ಊಟವಿಲ್ಲದೆ ಒದ್ದಾಡುತ್ತಾ ಇದ್ದಾರೆ, ಅನ್ನವಿಲ್ಲದೆ ಒದ್ದಾಡ್ತಾ ಇದ್ದಾರೆ ಸ್ವಾಮಿ, ಬಳಲುತ್ತಾ ಇದ್ದಾರೆ ಸ್ವಾಮಿ. ದೇವರಾತ್ಮನೇ, ನಿನ್ನ ಮಹಾಕೃಪೆಯಲ್ಲಿ ಅವರನ್ನು ಕನಿಕರಿಸು. ವಿಶೇಷವಾದ ಸಹಾಯದ ಹಸ್ತವನ್ನು ಅವರ ಮೇಲೆ ಚಾಚು. ಯಾವ ಕೊರತೆಯೂ ಅವರಿಗೆ ಬಾರದ ಹಾಗೆ ನೀನು ಅವರನ್ನು ಆಶೀರ್ವಾದ ಮಾಡು ಸ್ವಾಮಿ. ನೀನು ಅವರನ್ನು ಆಶೀರ್ವಾದ ಮಾಡು. ಬಾಯಾರಿ ನಾಲಿಗೆ ಒಣಗಿ ನೀರನ್ನು ಹುಡುಕಿ ಹೊಂದದ ದೀನ ದರಿದ್ರನಿಗೆ ಯೆಹೋವನೆಂಬ ನಾನು ಪ್ರಸನ್ನನಾಗುವೆನು ಎಂಬ ವಾಕ್ಯಕ್ಕನುಗುಣವಾಗಿ ನಿನ್ನ ಮಹಾಕೃಪೆಯಲ್ಲಿ ಅವರ ಮೇಲೆ ಕನಿಕರ ತೋರಿಸಿ ಬಾಯಾರಿದಂತ ಜನರನ್ನು ಕರ್ತನೆ ನಿನ್ನ ಮಹಾಕೃಪೆಯಲ್ಲಿ ಕನಿಕರಿಸಿ ಅವರ ದಾಹವನ್ನು ತೀರಿಸು ಸ್ವಾಮಿ. ನಾನು ಕಟಾಕ್ಷಿಸುವವನು ಎಂತವನೆಂದರೆ ದೀನನು, ಮನಮುರಿದವನು, ನನ್ನ ಭಯ ಪಡುವವನು. ಪರಿಶುದ್ಧಾತ್ಮನಾದ ದೇವರೇ, ನಿನ್ನಲ್ಲಿ ಭಯ ಭಕ್ತಿ ಉಳ್ಳಂತ ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳುವಂತ ದೇವರು ನೀನು ಸ್ವಾಮಿ. ಅನೇಕ ಜನರು ರೋಗದಿಂದ ಬಳಲುತ್ತಿದ್ದಾರೆ. ನಿನ್ನ ಮಹಾಕೃಪೆಯಲ್ಲಿ ನಿನ್ನ ಗಾಯವುಳ್ಳ ಹಸ್ತವನ್ನು ಅವರ ಮೇಲೆ ಚಾಚು, ಅವರನ್ನು ತಾಕು. ನಿನ್ನ ವಾಕ್ಯವನ್ನು ಎಂಬಂತೆ ನಿನ್ನ ದೇವದೂತರನ್ನು ಕಳಿಸಿ ಸ್ವಸ್ಥ ಮಾಡು ಸ್ವಾಮಿ. ಆರೋಗ್ಯದಿಂದ ಹಿಂತಿರುಗೋ ಹಾಗೆ ನಿನ್ನ ಕೃಪೆ ಮಾಡಿ. ನಿನ್ನ ಮಹಾಕೃಪೆಯಲ್ಲಿ ಅವರನ್ನು ಜ್ಞಾಪಿಸಿಕೋ ಸ್ವಾಮಿ. ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ಸ್ವಾಮಿ. ಈ ಲೋಕದಲ್ಲೇ ಕೊರೋನಾ ಎಂಬ ಹೆಸರು ಇನ್ನು ಮೇಲೆ ಕಾಣಿಸಬಾರದು, ಕೇಳಿಸಬಾರದು. ಸಂಪೂರ್ಣವಾಗಿ ನಿರ್ನಾಮ ಮಾಡು.
ಯೇಸುವಿನ ನಾಮದ ಮಹಿಮೆಗೋಸ್ಕರ ಈ ಕಾರ್ಯವನ್ನು ನೀನು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ಈ ಎಲ್ಲ ಕಾರ್ಯಗಳನ್ನು ಮಾಡುವಂತ ಪರಿಶುದ್ಧಾತ್ಮನ ದೇವರೇ, ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ. ನೀನು ಮಾತ್ರ ಈ ಕಾರ್ಯವನ್ನು ಮಾಡಿ ಸಾಧಿಸಬೇಕೆಂದು ನಿನ್ನ ಕನಿಕರ ದೇಶಗಳು ಹೊಂದಿಕೊಳ್ಳುವಂತ ಕೃಪೆಯನ್ನು ಅನುಗ್ರಹಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್. ಕರ್ತನು ಕಲಿಸಿಕೊಟ್ಟಂತ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರೋ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದೆನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸಿದ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೆನ್. ಅಂತ್ಯಾಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ದೇವರ ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ವಿಶೇಷವಾದ ನಿನ್ನ ಕೃಪೆ ಈಗಲೂ ನಿತ್ಯ ನಿರಂತರವೂ ಸದಾ ಕಾಲವೂ ನಮ್ಮೆಲ್ಲರೊಂದಿಗಿರಲಿ. ಆಮೆನ್.